ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್ ಆಫ್ ಡೇ 87. ಇವತ್ತು ಮೆಚೂರ್ ಸ್ಕಿನ್ ಮೇಲೆ ಮೇಕಪ್ ಡೆಮೋ ತೋರಿಸೋಣ ಅಂತ ಕ್ಲಾಸ್ನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಟುಡೇ ಈಸ್ ಥರ್ಸ್ಡೇ, ಟೈಮ್ ಈಸ್ ಅರೌಂಡ್ 10:30, 11 ಆಗಿದೆ. ಸ್ಟೂಡೆಂಟಿಗೆ ಲೈಕ್ ಎನಫ್ ನಂಬರ್ ಆಫ್ ಡೆಮಾನ್ಸ್ಟ್ರೇಷನ್ನ ಕೊಟ್ಟರೆ ಅವರು ಕಲಿಯೋಕ್ಕೆ ಚಾನ್ಸಸ್ ಸಿಗುತ್ತೆ ಅಂತ. ಎನಿಹೌ ನಮ್ಮ ತಾಯಿನೂ ಮನೇಲಿ ಬಂದಿದ್ರಲ್ವ, ನನಗೆ ಇದರಲ್ಲೂ ಗೊತ್ತಾಗ್ತಿಲ್ಲ ಅಂತಂದರೆ ಸೊ ಹಾಗಾಗಿ ಅವ್ರ ಮೇಲೆ ಮಾಡೋಣ ಅಂತ. ಇದು ಸುಮಾರು ದಿನದಿಂದ ಅಂದ್ಕೊಳ್ತಾ ಇದ್ದೆ, ಬಟ್ ಇದು ರೈಟ್ ಟೈಮ್. ಈಗ ನನಗೆ ಕೂಡು ಬಂತು ಅದನ್ನು ಮಾಡೋಕ್ಕೆ. ಸೊ ಶೀ ಈಸ್ ಮೈ ಮಾಡೆಲ್ ಟುಡೇ. ಡೆಮಾನ್ಸ್ಟ್ರೇಷನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ಆದಷ್ಟು ಲೈಕ್ ಹೆಂಗೆ ಮಿನಿಮಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಮೆಚೂರ್ ಸ್ಕಿನ್ ಮೇಲೂ ಕೂಡ ಮೇಕಪ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು. ಯಾಕೆ ಅಂದರೆ ನಮಗೆ ಕ್ಲೈಂಟ್ಸು ಬರೀ ಬ್ರೈಡ್ಸೇ ಸಿಗಲ್ಲ, ನಾನ್ ಬ್ರೈಡ್ಸು ಸಿಗ್ತಾರೆ. ಅದರಲ್ಲಿ ಏಜ್ ವೇರಿಯೇಷನ್ಸ್ ಇರೋರು, ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ನಮಗೆ ಸಿಗ್ತಾ ಇರ್ತಾರೆ. ಸೊ ಅವ್ರ ಸ್ಕಿನ್ ಮೇಲೂ ಮಾಡೋದು ನಮಗೆ ಗೊತ್ತಿರಬೇಕಲ್ವ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ದಟ್ ಅಂತ. ಶಿ ಈಸ್ ಸೋ ಕೈಂಡ್. ನಾನು ಮೇಕಪ್ ಮಾಡ್ತೀನಿ ಅಂದರೆ ಹಾಂ ಮಾಡು ಅಂತಂದರು. ಮೊದಲು ಹೇರ್ ಸ್ಟೈಲ್ನ ಮಾಡಿ ಮುಗಿಸಿ ಆಮೇಲಿಂದ ಮೇಕಪ್ನ ಕೂಡ ಮಾಡಿದ್ದು. ಅಮ್ಮಂದರೆ ಹೀಗೆ ಅನಿಸುತ್ತೆ ಅಲ್ವಾ, ಮಕ್ಕಳೇನಾದರೂ ಮಾಡ್ತಾರೆ ಅಂದರೆ ಅವ್ರಿಗೆ ಎಷ್ಟು ಸಪೋರ್ಟಿವ್ ಆಗಿ ಇರ್ತಾರೆ ಅವರು. ಐ ಲುಕ್ ಅಪ್ ಫಾರ್ ಹರ್. ಶಿ ಈಸ್ ಮೈ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಫಾರ್ ಮೆನಿ ರೀಸನ್ಸ್. ಡಿಸಿಷನ್ ತಗೊಳ್ಳೋದ್ರಲ್ಲಾಗಿರ್ಬೋದು, ಬೋಲ್ಡ್ ಆಗಿರೋದ್ರಲ್ಲಾಗಿರ್ಬೋದು, ಆ್ಯಂಡ್ ಲಿಸ್ಟ್ಸ್ ಗೋ ಆನ್ ಆ್ಯಂಡ್ ಆನ್. ಅವ್ರ ಬಗ್ಗೆ ಮಾತಾಡೋಕ್ಕೆ ಜಸ್ಟ್ ಮಾತಷ್ಟೇ ಸಾಕಾಗಲ್ಲ ಅಂತ ನನಗನ್ಸುತ್ತೆ. ಬಿಟ್ಟರೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸಲ್ಲಿ ಅವ್ರ ಬಗ್ಗೆ ಕೂಡ ಮಾತಾಡ್ತೀನಿ ನಾನು, ಅಷ್ಟು ಹೇಳ್ಬೋದು. ಎನಿವೇ, ಸೊ ಪೋಸ್ಟ್ ಟು ದಟ್ ಅವತ್ತು ಸಂಜೆ ನಾವು ಎಲ್ಲನೂ ಆಚೆ ಹೋಗೋಣ ಅಂತ ಮಕ್ಕಳೆಲ್ಲ ಡಿಮ್ಯಾಂಡ್ ಮಾಡಿದ್ರು. ಲೈಕ್ ಅವ್ರಿಗೆ ಬರ್ಗರ್ ಬೇಕಿತ್ತು. ಆ್ಯಂಡ್ ಇವತ್ತು ವೆಜ್ ಡೇ ಆಗಿತ್ತು. ಸೊ ನಾವು ಹೋದರೆ ಬರೀ ವೆಜ್ಜಲ್ಲಿ ತಿನ್ನಬೇಕಾಗತ್ತೆ, ನಾನ್ ವೆಜ್ಜಲ್ಲಿ ತಿನ್ಬೋದು ಬರ್ಗರ್ನ ಅಂತ ರೀಸನ್ ಹೇಳಿಬಿಟ್ಟು ಅವ್ರನ್ನ ನಾವಿವತ್ತು ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಬಟ್ ನಾವೇನೇನೋ ಹೇಳಿ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದ್ವಿ. ಅದೊಂದು ಬಾಕಿ ಇದೆ ಅವ್ರಿಗೆ ಕೊಡಿಸ್ಬೇಕು ಇನ್ನು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ. ನಾವೀಗ ಬಂದಿರೋದು ವೆರಿ ಫೇಮಸ್ ಪ್ಲೇಸ್. ಇಲ್ಲಿ ವಡಾಪಾವ್ ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಪಾವ್ ಬಾಜಿ, ದೇ ಆರ್ ಫೇಮಸ್ ಫಾರ್ ಬಾಂಬೆ ಚಾಟ್ಸ್ ಅಂತ. ಆ್ಯಂಡ್ ಆಲ್ಸೋ ಫಾರ್ ದ ಮ್ಯಾಂಗೋ ಜ್ಯೂಸ್ ಅಂತ ಹೇಳಿಬಿಟ್ಟು. ಸೊ ಯಾರ್ಯಾರಿಗೆ ಏನು ಫೇವ್ರೆಟ್ ಇರುತ್ತೆ ಅದನ್ನೇ ನಾವು ಆರ್ಡರ್ ಮಾಡ್ಕೊಂಡ್ವಿ. ಬಿಕಾಸ್ ಸುಮ್ಮನೆ ಫೋರ್ಸ್ಫುಲಿ ತಗೊಂಡು ತಿನ್ನು ಅಂತ ಬಲವಂತ ಮಾಡೋದಕ್ಕಿಂತ ಅವ್ರಿಗೇನು ಇಷ್ಟನೋ ಅದು ತಿನ್ನಲಿ ಅಂತ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟರಲ್ಲಿ ಅರೌಂಡ್ 9:30, 10 ಆಗಿತ್ತು. ಇದು ಇವತ್ತಿನ ಮಿನಿ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಿ ಪಾಸಿಟಿವ್, ಬಿ ಕೈಂಡ್ ಟು ಎವ್ರಿ ಒನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.